ವೀಕ್ಷಕರೇ, ಇಲ್ಲಿ ನಿಮಗೆಲ್ಲ ಗೊತ್ತಿರುವಂತಹ ಒಂದು ವಿಷಯ ನಾನು ನಿಮಗೆ ತಿಳಿಸ್ತೇನೆ. ಹೌದು ವೀಕ್ಷಕರೇ, ಇಲ್ಲಿ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ 16 ಮತ್ತು 17ನೇ ಕಂತಿನ ಹಣ ತಲುಪಿಬಿಟ್ಟಿದೆ. ಆದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ಪ್ರತಿಯೊಬ್ಬರಿಗೂ ತಲುಪಿದೆ. ಆದರೆ 18ನೇ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಬರೋಬ್ಬರಿ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಹೌದು ವೀಕ್ಷಕರೇ, ಇದು ಮುಖ್ಯವಾದ ವಿಚಾರ. ಹೌದು ವೀಕ್ಷಕರೇ, ಈ ಒಂದು 18ನೇ ಕಂತಿನ ಹಣವನ್ನು ಇದೇ ತಿಂಗಳು ಹಾಕ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಇಷ್ಟು ದಿನ 16 ಮತ್ತು 17ನೇ ಕಂತಿನ ಹಣವೂ ಕೂಡ ಇದೇ ತಿಂಗಳು ಬಂತು ಮತ್ತು ಈ ಕಂತಿನ ಹಣ, ಹೌದು ವೀಕ್ಷಕರೇ, ಇಲ್ಲಿ 18ನೇ ಕಂತಿನ ಹಣ ಇದೇ ತಿಂಗಳು ಹಾಕ್ತಾ ಇದ್ದಾರೆ. ಅದು ಹೇಗೆ ಮತ್ತು ಯಾವ ಜಿಲ್ಲೆಗೆ ಈ ಒಂದು ಹಣ ಇವತ್ತು ಬಂದು ತಲುಪುತ್ತದೆ 18ನೇ ಕಂತಿನ ಹಣ ಅಂತ ನಾನು ನಿಮಗೆ ಹೇಳ್ತೇನೆ. ದಯವಿಟ್ಟು ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ, ತಿಳಿಯುವುದಿಲ್ಲ. ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 17 ಮತ್ತು 18ನೇ ಕಂತು ಹಾಕ್ತೀವಿ ಅಂತ ಹೇಳಿದರು, ಒಂದೇ ಸರಿ ಹಾಕ್ತೀವಿ ಅಂತ ಹೇಳಿದರು. ಆದರೆ ಅವರು 2,000 ರೂಪಾಯಿ ಅಂತ ಹಾಕ್ತಾ ಇದ್ದಾರೆ. ಹೌದು ವೀಕ್ಷಕರೇ, 16 ಮತ್ತು 17 ಕಂತಿನ ಹಣವನ್ನು ಹಾಕ್ತೀವಿ ಅಂತ ಹೇಳಿದರು, 16ನೇ ಕಂತಿನ ಹಣ ಮಾತ್ರ ಹಾಕಿದ್ರು ಮತ್ತು 17 ಮತ್ತು 18ನೇ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಕೂಡ ಹೇಳಿದರು. ಆದರೆ ಇವಾಗ 17ನೇ ಕಂತು ಹಾಕಿದ್ರು, 18ನೇ ಕಂತನ್ನು ಪೆಂಡಿಂಗೇ ಉಳ್ಕೊಂಡ್ಬಿಡ್ತು. ಆದರೆ ಇವಾಗ ಗುಡ್ ನ್ಯೂಸ್ ಅಂತೆಲ್ಲ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಒಂದು 18ನೇ ಕಂತಿನ ಹಣವನ್ನು ಇವಾಗ ಹಾಕ್ತಾ ಇದ್ದಾರೆ. ಪ್ರತಿ ಮಹಿಳೆಯರ ಖಾತೆಗೆ ಈ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಇವತ್ತು ಬಂದು ತಲುಪುತ್ತಿದೆ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ 17 ಮತ್ತು 18ನೇ ಕಂತಿನ ಹಣವನ್ನು ಹಾಕ್ತೇವೆ ಅಂತ ಹೇಳಿದ್ರು. 17ನೇ ಕಂತು ಪ್ರತಿ ಮಹಿಳೆಯರ, ಪ್ರತಿ ಜಿಲ್ಲೆಗೂ, ಪ್ರತಿ ಒಂದು ಮಹಿಳೆಯರ ಖಾತೆಗೆ ಬಂದು ತಲುಪಿದೆ. ಹೌದು ವೀಕ್ಷಕರೇ, ಆದರೆ ಇವಾಗ ಈ ಒಂದು 18ನೇ ಕಂತಿನ ಹಣವನ್ನು ಇವಾಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಈಗಾಗಲೇ ಈ ಒಂದು 18ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಸ್ವತಃ ಹೇಳಿದರು, ನಾವು ಹಂತ ಹಂತವಾಗಿ ಹಾಕ್ತೇವೆ, ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ, ಈ ಒಂದು ಹಣವನ್ನು ನಿಮಗೆ ಅಂತ ಮೀಸಲಿಟ್ಟಿದ್ದೇವೆ, ಈ ಒಂದು ಹಣ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ, ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ, ಅದು ನಿಮ್ಮ ಹಕ್ಕು ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೊನ್ನೆ ಮಾಧ್ಯಮವರ ಮುಂದೆ ಹೇಳಿಬಿಟ್ಟಿದ್ರು. ಹೌದು ವೀಕ್ಷಕರೇ, ಈ ಒಂದು ಹಣವನ್ನು ನಿಮಗಾಗಿ ನಾವು ತೆಗೆದಿಟ್ಟಿದ್ದೇವೆ, ನಾವು ನಿಮಗೆ ಹಾಕ್ತೇವೆ ಅಂತ ಸ್ಪಷ್ಟವಾಗಿ ಮಹಿಳೆಯರಿಗೆ ಭರವಸೆಯನ್ನು ಕೊಟ್ಟಿದ್ರು. ಅದೇ ತರಹ 16 ಮತ್ತು 17ನೇ ಕಂತಿನ ಹಣ ಪ್ರತಿ ಮಹಿಳೆಯರ ಖಾತೆಗೂ ತಲುಪಿಡ್ತು. ಹೌದು ವೀಕ್ಷಕರೇ, ಯಾರಿಗೆಲ್ಲ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಬಂದಿದೆ ಅನ್ನೋರು ಒಂದೇ ಒಂದು ಕಮೆಂಟಿನ ಮೂಲಕ ತಿಳಿಸಿ ಮತ್ತು 18ನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅನ್ನೋರು ಕೂಡ ಈ ಒಂದು ಕಮೆಂಟಿನ ಮೂಲಕ ನಮಗೆ ತಿಳಿಸಿ. ವೀಕ್ಷಕರೇ, ಇಲ್ಲಿ 17 ಮತ್ತು 18ನೇ ಕಂತಿನ ಹಣ ಪ್ರತಿ ಮಹಿಳೆಯರ ಖಾತೆಗೆ ನಾವು 4,000 ರೂಪಾಯಿ ಹಾಕ್ತೇವೆ ಅಂತ ಹೇಳಿದ್ರು. 17ನೇ ಕಂತಂತ್ರ ಹಾಕಿಬಿಟ್ರು 2,000 ರೂಪಾಯಿ. ಆದರೆ ಇವಾಗ 18ನೇ ಕಂತಿನ ಹಣವನ್ನು ಇವಾಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಈ ಒಂದಿಷ್ಟು ಜಿಲ್ಲೆಗಂತೂ ಇವತ್ತು ಹಾಕಲಿಕ್ಕೆ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದಿಷ್ಟು ಜಿಲ್ಲೆಗೆ ಇವತ್ತು ನಾವು ಹಾಕ್ತೇವೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಹಾಗೂ ತುಮಕೂರು ಜಿಲ್ಲೆ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆ, ಉಡುಪಿ, ಬಾಗಲಕೋಟೆ ಮತ್ತು ಚಿತ್ರದುರ್ಗ ಮತ್ತು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ. ಹೌದು ವೀಕ್ಷಕರೇ, ಈ ಒಂದಿಷ್ಟು ಜಿಲ್ಲೆಗೆ ಇವತ್ತು ಬಂದು ತಲುಪುತ್ತದೆ. ಇವತ್ತು ಬಂದು ತಲುಪಿದ ನಂತರ ನಾಳೆ ಮತ್ತು ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕ್ತಾರಂತೆ. ಹೌದು ವೀಕ್ಷಕರೇ, ಇದಕ್ಕೆ ಸಾಥು ಕೊಟ್ಟ ಸಿದ್ದರಾಮಯ್ಯ ಅವರು ಸ್ವತಃ ಹೇಳಿದ್ರು. ಹೌದು ವೀಕ್ಷಕರೇ, ಇಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ನಾವಂತರೂ ಈ ಒಂದು ಹಣವನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ, ಯಾರೋ ಏನೋ ಅನ್ಕೊಂಡ್ರು ಪರವಾಗಿಲ್ಲ, ನಾವಂತರೂ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಅಂತ ತೆಗೆದಿಟ್ಟಿದ್ದೇವೆ, ಮಹಿಳೆಯರಿಗೆ ಅಂತಲೇ ನಾವು ಈ ಒಂದು ಹಣವನ್ನು ಇಟ್ಟಿದ್ದೇವೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ನಾವು ನಿಮಗೆ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಇಲ್ಲಿ CM ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು. ಆದರೆ ಅದೇ ತರಹ ಅವರು ಹೇಳಿದ್ದರ ತರಹ ಇಲ್ಲಿ ಈ ಒಂದು ಹಣವನ್ನು ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ. ಆದರೆ ಮೊನ್ನೆ ಸ್ವಲ್ಪ ಈ ಒಂದು ಹಣ ಲೇಟ್ ಆಯಿತು, ಆದರೆ ಇವಾಗ ಪ್ರತಿ ತಿಂಗಳು ಈ ಒಂದು ಹಣ ಬರುತ್ತಿದೆ. ಹೌದು ವೀಕ್ಷಕರೇ, ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಹಣ ಸ್ವಲ್ಪ ಪೆಂಡಿಂಗ್ ಆಗಿ ಉಳಿದ್ಬಿಡ್ತು. ಆದರೆ ಇವಾಗ ಪ್ರತಿ ಕಂತಿನ ಹಣವನ್ನು ಕೂಡ ಹಾಕ್ತಾ ಇದ್ದಾರೆ. ಯಾವುದೇ ಒಂದು ಕಂತಿನ ಹಣವನ್ನು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ, ನಾವು ನಿಮಗಾಗಿ ಈ ಒಂದು ಹಣ ನಾವು ನಿಮಗೆ ಹಾಕ್ತೇವೆ ಅಂತ ಇಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಸ್ವತಃ CM ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ರು. ಹೌದು ವೀಕ್ಷಕರೇ, ಈ ಒಂದಿಷ್ಟು ಜಿಲ್ಲೆಗೆ ಇವತ್ತು ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಬರುವಂಥದ್ದು ಈ ಒಂದು ಹಣವು ಹಂತ ಮೂಲಕ. ಹೌದು ವೀಕ್ಷಕರೇ,
ಈ ಒಂದಿಷ್ಟು ಜಿಲ್ಲೆಗೆ ಹಾಕಿದ ಬಳಿಕ ಮತ್ತು ನಾಳೆ ಒಂದಿಷ್ಟು ಜಿಲ್ಲೆಗೆ ಹಂತ ಹಂತವಾಗಿ ಹಾಕ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ, ಹೌದು ವೀಕ್ಷಕರೇ, ಪ್ರತಿ ಮಹಿಳೆಯರ, ಈಗ ಹೇಳಿದೆನಲ್ಲ ಅಷ್ಟು ಜಿಲ್ಲೆಯ ಮಹಿಳೆಯರ ಖಾತೆಗೆ ಈ ಒಂದು ಹಣ ಬರುವಂಥದ್ದು. ಮತ್ತು ಯಾರಿಗೆಲ್ಲ, ಹೌದು ವೀಕ್ಷಕರೇ, ಯಾರಿಗೆಲ್ಲ 16 ಮತ್ತು 17 ಮತ್ತು 18ನೇ ಕಂತಿನ ಹಣ ಬರಬೇಕಾಗಿತ್ತು, ಹೌದು ವೀಕ್ಷಕರೇ, ಇಲ್ಲಿ ಇನ್ನೂ ಒಬ್ಬೊಬ್ಬರಿಗೆ 17 ಮತ್ತು 16ನೇ ಕಂತು ಬಂದಿಲ್ಲ. ಪ್ರತಿಯೊಬ್ಬರಿಗೂ ಹಾಕ್ತೇವೆ ಅಂತ ಹೇಳಿದ್ದಾರೆ, ಆದರೆ ಎಲ್ಲೋ ಒಬ್ರಿಗೆ ಮಿಸ್ ಆಗಿದೆ. ಅವರಿಗೂ ಕೂಡ ಈ ಒಂದು ಹಣದ ಮೂಲಕ ಇವತ್ತು 18ನೇ ಕಂತಿನ ಹಣ ಹಾಕ್ತಿದಾರಲ್ಲ, ಹೌದು ವೀಕ್ಷಕರೇ, 18ನೇ ಕಂತಿನ ಒಳಗೆ ಈ ಒಂದು ಪೆಂಡಿಂಗ್ ಇರುವಂತಹ ಹಣವನ್ನು ಕೂಡ ಸೇರಿಸಿ ಹಾಕ್ತಾ ಇದ್ದಾರೆ. ಹೌದು ವೀಕ್ಷಕರೇ, 16ನೇ ಕಂತಿನ ಹಣ ಏನಾದರೂ ನಿಮಗೆ ಪೆಂಡಿಂಗ್ ಇದ್ರೆ ಮತ್ತು 17ನೇ ಕಂತಿನ ಹಣ ನಿಮ್ಗೆ ಏನಾದರೂ ಪೆಂಡಿಂಗ್ ಇದ್ರೆ ಇವಾಗ 18ನೇ ಕಂತಿನ ಹಣವನ್ನು ಹಾಕ್ತಾ ಇದ್ದಾರಲ್ವಾ, ಅದರೊಳಗೆ ಸೇರಿಸಿ ನಿಮಗೆ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. 4,000 ರೂಪಾಯಿ ಬರೋದಿದ್ರೆ 4,000 ರೂಪಾಯಿನೇ ಬರುತ್ತದೆ, 6,000 ರೂಪಾಯಿ ಬರೋದಿದ್ರೆ 6,000 ರೂಪಾಯಿನೇ ಬರುತ್ತದೆ. ಮತ್ತು ನಿಮಗೆ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಬಂದಿದೆಪ್ಪ ನಮಗೆ ಅನ್ನೋರಿಗೆ 2,000 ರೂಪಾಯಿ ಒಂದು ಕಂತಿನ ಹಣವನ್ನು, 2,000 ರೂಪಾಯಿ ಈ ಒಂದು 18ನೇ ಕಂತಿನ ಹಣವನ್ನು ಹಾಕುತ್ತಾರೆ. ಹೌದು ವೀಕ್ಷಕರೇ, ಇವಾಗ ಹೇಳಿದ್ದೇನಲ್ಲ ಅಷ್ಟು ಜಿಲ್ಲೆಯ ಮಹಿಳೆಯರಿಗೆ ಈ ಒಂದು 18ನೇ ಕಂತಿನ ಹಣ ಬರುವಂಥದ್ದು. ಮತ್ತು ಯಾರಿಗೆಲ್ಲ ಇನ್ನು ಈ ಒಂದು ಹಣ ಪೆಂಡಿಂಗ್ ಇದೆಯೋ ಅವರಿಗೂ ಕೂಡ ಇವಾಗ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಉಳಿದ ಜಿಲ್ಲೆಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಲ್ವಾ 17 ಮತ್ತು 18ನೇ ಕಂತಿನ ಹಣ, ಅವರಿಗೂ ಕೂಡ ಈ ಒಂದು ಹಣ ಬಂದು ತಲುಪುತ್ತದೆ ಅಂತ ಇಲ್ಲಿ ಸ್ವತಃ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಹೌದು ವೀಕ್ಷಕರೇ, CM ಅವರೇ ಈ ಒಂದು ವಿಚಾರವನ್ನು ಹೇಳ್ಬಿಟ್ಟಿದ್ದಾರೆ. ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವರಂತರೂ ವರಿ ಮಾಡ್ಕೊಳಕ್ ಹೋಗಬೇಡಿ, ನಾವು ಈ ಒಂದು ಹಣವನ್ನು ನಿಮಗೆ ಹಾಕ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ರು. ಅದೇ ತರಹ ಇದಲ್ಲೇ ಹಾಕ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಮತ್ತು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದೇ ಒಂದು ಲೈಕ್ ಅನ್ನು ಕೊಡಿ ವೀಕ್ಷಕರೇ. ಇಲ್ಲಿ ಹಲವಾರು, ಹೌದು ವೀಕ್ಷಕರೇ, ಇಲ್ಲಿ ಹಲವಾರು ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸಿ ಈ ಒಂದು ಹಣವನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಆದರೂ ಕೂಡ ಹಲವಾರು ಜನರು, ವಿರೋಧ ಪಕ್ಷದ ನಾಯಕರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಿ ಆಗೋದಿಲ್ಲ, ಬಿಟ್ಬಿಡ್ರಿ, ಸುಳ್ಳ ಯಾಕೆ ಈ ಒಂದು ಹಣ ನಾವು ಹಾಕ್ತೇವೆ ಅಂತ ಭರವಸೆ ಕೊಡ್ತೀರಿ ಜನರಿಗೆ ಅಂತ ಹೇಳ್ತಿದ್ರು. ಆದರೆ ಈ ಒಂದು ಹಣವನ್ನು ಪ್ರತಿ ತಿಂಗಳು ಪ್ರತಿ ಮಹಿಳೆಯರ ಖಾತೆಗೆ ಹಾಕ್ತಾ ಇದ್ದಾರೆ. ಆದರೆ ಅವ್ರಿಗೇನು ಗೊತ್ತು BJP ಅವರಿಗೆ ಅಂತ ಇಲ್ಲಿ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮತ್ತು ಪಿಂಚಣಿ ಹಣ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಿಲ್ಲಿಸಿ ಪಿಂಚಣಿ ಹಣಕ್ಕೆ ಯಾರೆಲ್ಲ ವೃದ್ಧಾಪ್ಯ ಪಿಂಚಣಿಯನ್ನು ಪಡೆಯುತ್ತಿದ್ದಾರೆ ಅವರಿಗೆ ಪಿಂಚಣಿ ಹಣಕ್ಕೆ ಹೆಚ್ಚಳ ಮಾಡ್ರಿ ಅಂತ BJP ನಾಯಕರು ಹಠ ತೊಟ್ಟು ನಿಂತಿದ್ದಾರೆ. ಆದರೆ ಇಲ್ಲಿ CM ಸಿದ್ದರಾಮಯ್ಯ ಅವರು ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 1.5 ವರ್ಷ ಆಯಿತು ಹಾಕ್ತಾನೆ ಇದ್ದೇವೆ, ಆದರೆ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹಣವನ್ನು ನಿಲ್ಲಿಸೋದಿಲ್ಲ, ವೃದ್ಧಾಪ್ಯ ಯೋಜನೆಯ ಹಣವನ್ನು ನಾವು ಜಾಸ್ತಿ ಮಾಡ್ತೇವೆ, ಆದರೆ ಈ ಒಂದು ಹಣವನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಇಲ್ಲಿ CM ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ ವಿರೋಧ ಪಕ್ಷಕರ ನಾಯಕರಿಗೆ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಅನ್ನು ಕೊಡಿ. ಮತ್ತು ನಿಮಗೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಏನನ್ನು ಅನಿಸ್ತು, ನಿಮಗೆ ಈ ಒಂದು ಹಣ ಬಂದಿಲ್ವಾ ಅನ್ನೋದು ಒಂದೇ ಒಂದು ಕಮೆಂಟಿನ ಮೂಲಕ ತಿಳಿಸಿ. ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.